ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ತುಂಬಾ ವಲಯಗಳಲ್ಲಿ ಕ್ಷೇತ್ರಗಳಲ್ಲಿ ಆಗ್ತಾ ಇದೆ. ಈಗ ರಸ್ತೆ ಗುಂಡಿ ಮುಚ್ಚೋಕ್ಕೂ ಕೂಡ ಈ ಯುದ್ಧದ ಎಫೆಕ್ಟ್ ತಡ್ತಾ ಇದೆ, ಪರಿಣಾಮ ಬೀರ್ತಾ ಇದೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಟುಮಿನ್ ಕೊರತೆ ಕಾಡ್ತಾ ಇದೆ. ಡಾಂಬರೀಕರಣಕ್ಕೆ ಬಳಸುವಂತ ಮಿಶ್ರಣ ಬಿಟುಮಿನ್ ಕೊಲ್ಲಿ ಯುದ್ಧದಿಂದಾಗಿ ಬಿಟುಮಿನ್ ಆಮದು ಬಂದಾಗಿದೆ. ಕಚ್ಚಾ ತೈಲ ಸಂಸ್ಕರಣೆ ಬಳಿಕ ಸಿಗುವಂತ ಬಿಟುಮಿನ್ ಡಾಂಬರೀಕರಣಕ್ಕೆ ಬಿಟುಮಿನ್ ಬಳಕೆ 60%ರಷ್ಟಿರುತ್ತೆ. 1 ಟನ್ ಬಿಟುಮಿನ್ 40,000ದಿಂದ 60,000ಕ್ಕೆ ಏರಿಕೆಯಾಗಿದೆ. ನಗರದಲ್ಲಿ ಅರ್ಧಕ್ಕರ್ಧ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ಇದರಿಂದಾಗಿ ಸ್ಥಗಿತಗೊಂಡಿದೆ. ಕಚ್ಚಾ ತೈಲ ಸಂಸ್ಕರಣೆ ಬಳಿಕ ಸಿಗುತ್ತೆ ಈ ಬಿಟುಮಿನ್. ಡಾಂಬರೀಕರಣದಲ್ಲಿ 60%ರಷ್ಟು ಇದನ್ನ ಮಿಕ್ಸ್ ಮಾಡ್ತಾರೆ, ಬಳಕೆ ಮಾಡ್ತಾರೆ. ಬಟ್ ಯುದ್ಧದ ಪರಿಣಾಮದಿಂದಾಗಿ 1 ಟನ್ ಬಿಟುಮಿನ್ ಹಿಂದೆ 40,000ದಿಂದ ಸಿಗ್ತಾ ಇತ್ತು, ಬಟ್ ಈಗ 60,000ಕ್ಕೆ ಅದು ಏರಿಕೆ ಆಗಿದೆ. ರಸ್ತೆ ಗುಂಡಿ ಮುಚ್ಚೋಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟಿರೋದ್ರಿಂದ ಬೆಂಗಳೂರಲ್ಲಿ ಮೊದಲೇ ರಸ್ತೆ ಗುಂಡಿ ಸಮಸ್ಯೆ ಕಾಡುತ್ತೆ. ಈ ಮಧ್ಯದಲ್ಲಿ ಏನಾದರೂ ಈ ಥರದ ಕೊರತೆಗಳು ಉಂಟಾಗ್ಬಿಟ್ರೆ, ಸಮಸ್ಯೆಗಳು ಆಗಿಬಿಟ್ರೆ ಈ ರಸ್ತೆ ಗುಂಡಿ ಅನ್ನೋದು ಶಾಶ್ವತವಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸದ್ಯಕ್ಕೆ ಕೆಲಸ ಅಂದರೆ ಡಾಂಬರೀಕರಣದ ಕೆಲಸ ಅರ್ಧಕ್ಕೆ ತುಂಬ ಕಡೆ ನಿಂತಿದೆ. ಇದರಿಂದ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಜಿಬಿಎ ಕಮಿಷನರ್ ಮಹೇಶ್ವರ ರಾವ್ ಅವರು ಮಾತಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಈಗ ಸದ್ಯಕ್ಕೆ ಬಿಕಾಸ್ ಆಫ್ ದ ವಾರ್ ದರ್ ಇಸ್ ಸಮ್ ಇಶ್ಯೂಸ್ ಬಿಂಗ್ ರೇಸ್ ಬೈ ದ ಕಾಂಟ್ರಾಕ್ಟರ್. ನಾಟ್ ಕೊರತೆ ಆಸ್ ಮಚ್ ಆಸ್ ದಟ್ ಪ್ರೈಸಸ್ ಸ್ವಲ್ಪ ಎಸ್ಕಲೇಟ್ ಆಗಲಿಕ್ಕೆ ಚಾನ್ಸಸ್ ಇವೆ ಅಂತ ಹೇಳ್ತಾ ಇದ್ರು. ನಾವು ಸ್ವಲ್ಪ ಮಾಹಿತಿ ಪಡ್ಕೊಂಡು ವಿ ವಿಲ್ ಟೇಕ್ ಅ ಡಿಸಿಷನ್ ಆ್ಯಂಡ್ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ಗವರ್ಮೆಂಟ್. ಇಲ್ಲ, ಈಗ ಬಿಟುಮಿನ್ ಈಗ ಬರ್ತಾ ಇಲ್ಲ ಬಿಕಾಸ್ ಸಮ್ ಲೊಕೇಶನ್ಸ್ ದೇ ಆರ್ ಇಂಪೋರ್ಟಿಂಗ್ ಬಿಟುಮಿನ್. ಅದಕ್ಕೆ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಗಿದೆ ಫ್ರಮ್ ವಾಟ್ ಇಟ್ ವಾಸ್ ಇನ್ ಫಸ್ಟ್ ಮಾರ್ಚ್ ವಿಚ್ ವಾಸ್ ಅದು ಹೇಳ್ತಾ ಇದ್ದಾರೆ. ನಾವು ಅದರ ಡೀಟೇಲ್ಸ್ ಪಡ್ಕೊಳ್ತಿದ್ದೀವಿ. ಇನ್ನೊಂದು ಕಡೆ ಇಂಧನದ ಮೇಲೂ ಅದರ ಎಫೆಕ್ಟ್ ತಡ್ತಾ ಇದೆ. ಯುದ್ಧದ ಎಫೆಕ್ಟ್ ತುಂಬಾ ಕಡೆ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ತುಂಬಾ ಕಡೆ ಕೆಲವೊಂದು ವದಂತಿಗಳು ಹಬ್ಬುತ್ತಾ ಇದೆ. ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅಂತ. ಕೆಲವು ಕಡೆ ನೋ ಸ್ಟಾಕ್ ಬೋರ್ಡ್ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಪೆಟ್ರೋಲ್ ಬಂಕ್ ಮುಂದೆ. ಬೆಳಗಾವಿಯಲ್ಲಿ ಇಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಿದ್ದಾರೆ. ಅಜಂ ನಗರದಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಬಂದ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಇಲ್ಲದೆ ಬಂಕ್ ಬಂದ್ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸಿಗದೆ ಜನ ಕೂಡ ಪರದಾಟವನ್ನ ಪಡ್ತಾ ಇದ್ದಾರೆ. ಎಲ್ಲಿ ಸ್ಟಾಕ್ ಇದೆ ಆ ಬಂಕ್ಗಳ ಮುಂದೆ ಈಗ ಕಿಲೋಮೀಟರ್ ಗಟ್ಟಲೆ ಜನ ಕಾಯ್ತಾ ಇದ್ದಾರೆ. ಇನ್ನು ನಾಳೆಯಿಂದ ಸಿಗುತ್ತೋ ಇಲ್ವೋ, ಈ ಬಂಕಲ್ಲೂ ಅಕಸ್ಮಾತ್ ಖಾಲಿ ಆಗ್ಬಿಟ್ರೆ ನಾಳೆಯಿಂದ ಏನ್ ಮಾಡೋದು ಅಂತ ಹೇಳಿ ಜನನು ಆತಂಕದಲ್ಲಿದ್ದಾರೆ. ಹಾಗಾಗಿ ಎಷ್ಟೊತ್ತು ಕಾದ್ರೂ ಪರವಾಗಿಲ್ಲ, ಇವತ್ತು ಕೆಲಸ ಕಾರ್ಯ ಬಿಟ್ಟು ಫಸ್ಟ್ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. 1 ಅವರ್ ಆಯ್ತು ಈಗ, ಅವಾಗಿಂದ ವೇಟ್ ಮಾಡಕೈತಿ. ಎಲ್ಲೂ ಪೆಟ್ರೋಲ್ ಸಿಗ್ತಾ ಇಲ್ಲ ಬೆಳಗಾಮದಲ್ಲಿ. ಈ ಥರ ಆದರೆ ಕೆಲಸಕ್ಕೆ ಹೋಗೋದು ಹೆಂಗು, ಯಾವ ಥರ ಏನು ಮಾಡೋದು, ಇನ್ನೇನು ಮನೆಯಲ್ಲೇ ಕುಂಡುವಂಥ ಪರಿಸ್ಥಿತಿ ಬರ್ಬೋದು ಆಂಬಲ್ ಅನಿಸುತ್ತೆ. ಯಾಕೋ ಈ ಥರ ರಶ್ ಆಗೋ ಎಲ್ಲ ನಿನ್ನೆ ಮಣ್ಣಿಂದ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಪೆಟ್ರೋಲ್ ಪಂಪ್ ಸಿಗ್ತಾಯಿತ್ತು. ಈಗ ನೋಡಿದ್ರೆ 1 ಅವರ್ ಆದರೂ ನಂಬರು ಕ್ಯೂದಲ್ಲಿ ನಿಂತ್ಬಿಟ್ಟು ಹಚ್ಬೇಕು. ಅದು ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಇದೆ, ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಇಲ್ಲ. ಈ ಥರ ಆಗಿಬಿಟ್ರೆ ಕೆಲಸ ಬಿಟ್ಟು ಮನೇಲಿ ಕೊಡಬೇಕಾಗತ್ತೆ. ಯಾವುದು ಈ ವಾರ್ ನಿರ್ದಿಂದ ಸಮಸ್ಯೆಗಳು ಭಾಳ ಅಂದರೆ ತುಂಬ ಸಮಸ್ಯೆ ಆಗ್ಬೋದು ಅಂತ ಅನಿಸ್ತದೆ. ಇವಾಗಲೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ನಮಗೆ. ಸರ್ಕಾರ ಏನು ಇದನ್ನೆಲ್ಲ ಆದಷ್ಟು ಮಟ್ಟಿಗೆ ಜಲ್ದಿ ಇದನ್ನು ಕ್ಲಿಯರ್ ಮಾಡ್ಬೇಕಂತ ಒಂದು ವಿಚಾರ ಇರುತ್ತೆ. ಪೆಟ್ರೋಲ್ ಲೈಕ್ ನೈಟ್ ಇಂತ್ರನೇ ಎಲ್ಲರೂ ಕ್ಯೂ ಹಚ್ಚಿ ಪೆಟ್ರೋಲ್ ತೊಗೊಂಡು ಹೋಗತ್ತಾರ. ಎಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ. ಯಾವ ಪೆಟ್ರೋಲ್ ಬಂಕ್ ಹೋದ್ರು ಫುಲ್ ಕ್ಯೂ ಇರ್ತೈತೆ ಎಲ್ಲ ಕಡೆ. ಈಗ ನಮ್ಮ ಬೆಳಿಗ್ಗೆ ಹಿಂಗೆ ಆಫೀಸಿಗೆ ಹೋಗೋರಿಗೆಲ್ಲ ಭಾಳ ಪ್ರಾಬ್ಲಮ್ ಆಗತೈತಿ. ಎಲ್ಲಿ ಪೆಟ್ರೋಲು ಸಿಗತ್ತೆ ಇಲ್ಲ, ಲೈಕ್ ಫುಲ್ ಕ್ಯೂ. ನೈಟ್ ಎಲ್ಲ ಹಚ್ಚಿನೂ ವಾಪಸ್ ಹೋಗ್ಬೇಕಾದ್ರೂ ಫುಲ್ ಕ್ಯೂ ಇರ್ತೈತಿ. ಬೆಳಿಗ್ಗೆ ಬರ್ಬೇಕಾದ್ರೂ ಕ್ಯೂ ಇರ್ತೈತಿ. ಮತ್ತು ಕೆಲವೊಂದು ಕಡೆ ಪೆಟ್ರೋಲೇ ಇಲ್ಲ ಅನ್ನಕತ್ತಾರ. ಹಿಂಗಾಗಿ ನಮಗೆ ಆಫೀಸಿಗೆ ಹೋಗೋರಿಗೆ ಭಾಳ ಪ್ರಾಬ್ಲಮ್ ಆಗತ್ತೆ. ಒಂದೊಂದು ಕಡೆ ಅಷ್ಟೇ ಅದು ಪವರ್ ಪೆಟ್ರೋಲ್ ಹಾಕ್ತಾರೆ, ಅದು ಕಮ್ಮಿ ಐತಿ. ಬಟ್ ಎಲ್ಲಿನೂ ಪೆಟ್ರೋಲ್ ಸಿಗತ್ತೇ ಇಲ್ಲ. ಎಲ್ಲ ಪೆಟ್ರೋಲ್ ಬಂಕ್ದಾಗೂ ಹಿಂಗೆ ಹೇಳತ್ತೆ. ಇದು ಗೌರ್ಮೆಂಟ್ದವ್ರು ಇದ್ರ ಮ್ಯಾಗ ಏನಾರ ಒಂದು ಕ್ರಮ ತಗೋಬೇಕು ಜಲ್ದಿ. ಲೈಕ್ ಎಲ್ರಿಗೂ ಪ್ರಾಬ್ಲಮ್ ಆಗತೈತಿ. ಒಂದೇನಾರ ಕ್ರಮ ತಗೊಂಡ್ರೆ ಎಲ್ರಿಗೂ ಅನುಕೂಲ ಆಗ್ತದೆ. ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ಪೆಟ್ರೋಲ್ ಸಿಗ್ತಾ ಇಲ್ಲ, ಏನಿಲ್ಲ ಸರ್. ಅದ್ರ ಮೇಲೆ ನಮ್ಮ ಜೀವನ ಸರ್. ಇದಿಲ್ಲ ಅಂದ್ರೆ ನಮ್ದು ಮತ್ತೆ ಮನೇಲಿ ಖಾಲಿ ಕುನ್ಬೇಕಾಗುತ್ತೆ ಸರ್. ಅದರಿಂದ ಬೇರೆ ನಾವು ಏನು ಕೆಲಸ ಮಾಡಲ್ಲ. 3 ವರ್ಷ ಅದನ್ನ ಮಾಡ್ತಾ ಇದೀವಿ. ಎಲ್ಲ ಪೆಟ್ರೋಲು ತಿರುಗಾಡಿ ಬಂದಿದೆ ಸರ್. ಎಲ್ಲೂ ಸಿಗ್ತಾ ಇಲ್ಲ ಪೆಟ್ರೋಲು. ಆಲ್ಮೋಸ್ಟ್ ಪೆಟ್ರೋಲ್ ಬೆಳಗಾವಿ ಎಲ್ಲೂ ಸಿಗ್ತಾ ಇಲ್ಲ ಸರ್. ಡೆಲಿವರಿ ಮಾಡಬೇಕಿದೆ ಸರ್, ಅದೇ ಸಮಸ್ಯೆ ಆಗಿದೆ. ಈಗ ಬಂದಿದೆ ಪೆಟ್ರೋಲ್ ಸಿಗುತ್ತಂತ, ಬಟ್ ಇವರು ಹೇಳಿದ್ರು ಇಲ್ಲ ಪೆಟ್ರೋಲ್ ಇಲ್ಲ, ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ತೊಂದರೆ ಆಗ್ತಾ ಇದೆ ಸರ್. ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತಾ ಇದೆ. ಪೆಟ್ರೋಲ್ ಮುಗಿದ ಅಂದರೆ ಬಾಟಲ್ ತೊಗೊಂಡು ನಾನು ಪೆಟ್ರೋಲ್ ಪಂಪ್ ಬಂದಿದ್ದೇನೆ. ಈಗ ನಾನು 3, 4, 5 ಪೆಟ್ರೋಲ್ ಪಂಪ್ ಸಿತ್ತಾಗಿ ಬಂದೇನೆ. ಯಾವುದು ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ, ಎಲ್ಲ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಪೆಟ್ರೋಲ್ ಪಂಪ್ ಪೂರ್ತಿ ಬಂದಾಗಿದೆ. ಈಗ ನಾನು ಎಲ್ಲ ಕೆಲಸ ಹೋಗ್ಬೇಕಂದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಬೇಕಾಗಂದ್ರೆ ಸುತ್ತಾಗಿ ಪೂರ್ತಿ ಬೆಳಗಾವಿಯಲ್ಲಿ ಸುತ್ತಾಗಿದ್ರೆ ಯಾವ ಪಂಪಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ.
ಭಾಳ ತೊಂದರೆ ಆಗಿಬಿಟ್ಟಿದೆ ಸರ್ ಪೆಟ್ರೋಲ್ಗಳಿಗೆ. ಗೌರ್ಮೆಂಟಿಂದ ಅದನ್ನು ಸ್ವಲ್ಪ ಪೆಟ್ರೋಲ್ ಚಾಲು ಮಾಡಬೇಕಂತ ನಮ್ದು ಇಷ್ಟ. ಕೆಲಸಕ್ಕೆ ಹೆಂಗೆ ಹೋಗಬೇಕು, ಹೆಂಗೆ ದುಡಿಬೇಕು, ಹೆಂಗೆ ಮಾಡಬೇಕು ಅಂತ.